ಧರ್ಮಸ್ಥಳದ ಪರವಾಗಿ ಈಗ ಬಿಜೆಪಿಯ ಪಾಂಚಜನ್ಯ ಒಳಗಿದೆ. ಶ್ರೀ ಕ್ಷೇತ್ರ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನ ಸಾರಿದೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹ. ಅದೇ ಆಗ್ರಹಕ್ಕಾಗಿ ಬಿಜೆಪಿ ಈಗ ಜಾಗೃತಿ ಮೂಡಿಸ್ತಾ ಇದೆ, ಹೋರಾಟವನ್ನ ಮಾಡ್ತಾ ಇದೆ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಹೋರಾಟ, ಬೃಹತ್ ಸಮಾವೇಶ ವೇದಿಕೆ ಸಿದ್ಧವಾಗಿದೆ. ಬಿಜೆಪಿಯ ಮುಖಂಡರು ಸೇರಿದಂತೆ ಅನೇಕ ನಾಯಕರು ಈಗಾಗಲೇ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಆ ನಂತರದಲ್ಲಿ ಬೃಹತ್ ಸಮಾವೇಶ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅನೇಕ ಕಾರ್ಯಕರ್ತರು ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲಾ ಕಡೆಗಳಿಂದಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರ ಆಗಮನ ಆಗಿದೆ. ಧರ್ಮ ಜಾಗೃತಿ ಬೃಹತ್ ಸಮಾವೇಶ ವೇದಿಕೆ ಸಿದ್ಧವಾಗಿದೆ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಚಲೋ ಆಯಿತು, ಜೊತೆಯಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಬಿಜೆಪಿ ಮಾಡ್ತಾ ಇರೋದು. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾರೆ. ಸರ್, ಬಹಳಷ್ಟು ಅಪಪ್ರಚಾರ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದೆ, ಯಾವ ಸಂದೇಶವನ್ನು ಕೊಡಬೇಕು? ಧರ್ಮಸ್ಥಳ ಚಲೋ ನಾವು ಅನಿವಾರ್ಯವಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲೂ ಕೂಡ ಪಕ್ಷ ಜಾತಿ ಯಾವುದನ್ನು ಕೂಡ ನಾವು ಇದರಲ್ಲಿ ತಂದಿಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಮ್ಮ ಈ ಧರ್ಮಸ್ಥಳ ಚಲೋ ಕರೆಯನ್ನ ನೀಡಿದ್ದೇವೆ. ನೋಡ್ತಾರೆ, ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ಇಲ್ಲಿ ಬರೋರಿದ್ದಾರೆ. ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಈ ಕಡೆ ಬೆಳಗಾವಿ, ಚಿಕ್ಕೋಡಿಯಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಕೂಡ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಹ, ದಾವಣಗೆರೆ ಎಲ್ಲಾ ಜಿಲ್ಲೆಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಇವತ್ತು ಸ್ಪಷ್ಟವಾಗಿದೆ. ಏನು ಇವತ್ತು ಕೆಲವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ ರಾಜಕಾರಣ ಮಾಡ್ತಕ್ಕಂಥ ದುಸ್ಥಿತಿಗೆ ನಾವು ಬಂದಿಲ್ಲ. ಆದ್ರೆ ಇವತ್ತು ಹಿಂದೂ ಸಮಾಜವನ್ನ ಹೊಡಿತಕ್ಕಂಥ ಷಡ್ಯಂತ್ರ ಇವತ್ತೇನು ನಡೀತಾ ಇದೆ, ಆ ಷಡ್ಯಂತ್ರವನ್ನ ಮೆಟ್ಟಿನಿಲ್ತಕ್ಕಂಥ ಕೆಲಸ ನಾವು ಮಂಜುನಾಥೇಶ್ವರ ಭಕ್ತರಾಗಿ ಇವತ್ತು ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿದ್ದೇವೆ. ಸರ್, ಇದರ ನಡುವೆ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅನ್ನುವಂಥ ವಿಚಾರವನ್ನ ಇವತ್ತು ಒಬ್ಬರು ಮಹಿಳೆ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಸಂತೋಷ್ ರಾವ್ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಗುಮಾನಿ ಇದೆ. ಸೊ ಈ ರೀತಿಯಾದಂತಹ ವಿಚಾರಗಳು ಬಂದಂತ ಸಂದರ್ಭ ಯಾವ ರೀತಿ ನೋಡ್ತಿದ್ದಾರೆ? ಸೌಜನ್ಯ ಹತ್ಯೆ ಪ್ರಕರಣ ಬಹುಶಃ ಇವತ್ತಿಗೆ ಸುಮಾರು 12 ವರ್ಷಗಳು ಕಳೆದಿದೆ. ಈ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ಕರಾವಳಿ ಭಾಗದ ಎಲ್ಲರ ಒತ್ತಾಯ ಮತ್ತು ಆಗ್ರಹ, ಸೌಜನ್ಯಳ ಹತ್ಯೆ ಅದಕ್ಕೆ ನ್ಯಾಯ ಸಿಗಲೇಬೇಕು. ಎಲ್ಲರ ಅಭಿಪ್ರಾಯ ಮರು ತನಿಖೆ ಆದರೂ ಪರವಾಗಿಲ್ಲ, ಆ ಸಾವಿಗೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮರು ತನಿಖೆ ಆದರೂ ಪರವಾಗಿಲ್ಲ ಅನ್ನುವ ಒತ್ತಾಯವನ್ನು, ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಈ ವಿಚಾರದಲ್ಲಿ ಯಾರದೇ ಭಿನ್ನಾಭಿಪ್ರಾಯ ಇಲ್ಲ. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮರು ತನಿಖೆಗೆ ಆದೇಶ ಮಾಡಿದ್ರೂ ಪರವಾಗಿಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ನಮ್ದು ಕೂಡ ಇದೆ. ಕೊನೆ ಪ್ರಶ್ನೆ, ಧರ್ಮಸ್ಥಳದ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ. ಎನ್ಐಎ ತನಿಖೆ ಬೇಕು ಅನ್ನುವಂಥದ್ದು ಒಂದು ಕಡೆ ತಮ್ಮ ಆಗ್ರಹ, ಬೇಡ ಕೊಡೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಎಲ್ಲ ತನಿಖೆ ಅವಶ್ಯಕತೆ ಇಲ್ಲ. ಕಳೆದ ಕೆಲವು 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಆಗ್ತಾ ಇದೆ. ಜಾತಿ ಹೆಸರು ಹೇಳಿಕೊಂಡು ಇದು ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇದೆ. ಎಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆನೂ ಕೂಡ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಅಪಪ್ರಚಾರಕ್ಕೆ ಕಡಿವಾಣ ಹಾಕದೇ ಇರತಕ್ಕಂಥ
ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದ್ದಾವೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಮತ್ತು ಕ್ಯಾಂಪರ್ಸನ್ನ ಚಂದ್ರಶೇಖರ್ ಬಿಜೆಪಿ ಧರ್ಮಸ್ಥಳದ ಪರವಾಗಿ ಈಗ ಬಿಜೆಪಿಯ ಪಾಂಚಜನ್ಯ ಒಳಗಿದೆ. ಶ್ರೀ ಕ್ಷೇತ್ರ ಷಡ್ಯಂತ್ರಿಗಳ ವಿರುದ್ಧ ಕೇಸರಿ ಪಡೆ ಸಮರವನ್ನ ಸಾರಿದೆ. ಎನ್ಐಎ ತನಿಖೆ ಆಗಬೇಕು ಅನ್ನುವಂಥದ್ದು ಆಗ್ರಹ. ಅದೇ ಆಗ್ರಹಕ್ಕಾಗಿ ಬಿಜೆಪಿ ಈಗ ಜಾಗೃತಿ ಮೂಡಿಸ್ತಾ ಇದೆ, ಹೋರಾಟವನ್ನ ಮಾಡ್ತಾ ಇದೆ. ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಕೇಸರಿ ಕಲಿಗಳು. ಸಮಾವೇಶದಲ್ಲಿ 1 ಲಕ್ಷ ಕಾರ್ಯಕರ್ತರು ಭಾಗಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಧರ್ಮ ಜಾಗೃತಿ ಹೆಸರಿನಲ್ಲಿ ಬೃಹತ್ ಹೋರಾಟ, ಬೃಹತ್ ಸಮಾವೇಶ ವೇದಿಕೆ ಸಿದ್ಧವಾಗಿದೆ. ಬಿಜೆಪಿಯ ಮುಖಂಡರು ಸೇರಿದಂತೆ ಅನೇಕ ನಾಯಕರು ಈಗಾಗಲೇ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ. ಆ ನಂತರದಲ್ಲಿ ಬೃಹತ್ ಸಮಾವೇಶ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅನೇಕ ಕಾರ್ಯಕರ್ತರು ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲಾ ಕಡೆಗಳಿಂದಲೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಾರ್ಯಕರ್ತರ ಆಗಮನ ಆಗಿದೆ. ಧರ್ಮ ಜಾಗೃತಿ ಬೃಹತ್ ಸಮಾವೇಶ ವೇದಿಕೆ ಸಿದ್ಧವಾಗಿದೆ. ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅನ್ನುವಂತಹ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಚಲೋ ಆಯಿತು, ಜೊತೆಯಲ್ಲಿ ಎನ್ಐಎ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಬಿಜೆಪಿ ಮಾಡ್ತಾ ಇರೋದು. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಇವತ್ತು ಬಿಜೆಪಿ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿದ್ದಾರೆ. ಅವರನ್ನ ಮಾತಾಡ್ತಾರೆ. ಸರ್, ಬಹಳಷ್ಟು ಅಪಪ್ರಚಾರ ಸದನದಲ್ಲಿ ಕೂಡ ಧ್ವನಿ ಎತ್ತಿದೆ. ಇವತ್ತು ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿದೆ. ಯಾವ ಸಂದೇಶವನ್ನು ಕೊಡಲಿಕ್ಕೆ? ಧರ್ಮಸ್ಥಳ ಚಲೋ ನಾವು ಅನಿವಾರ್ಯವಾಗಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲೆಲ್ಲೂ ಕೂಡ ಪಕ್ಷ ಜಾತಿ ಯಾವುದನ್ನು ಕೂಡ ನಾವು ಇದರಲ್ಲಿ ತಂದಿಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ನಮ್ಮ ಈ ಧರ್ಮಸ್ಥಳ ಚಲೋ ಕರೆಯನ್ನ ನೀಡಿದ್ದೇವೆ. ನೋಡ್ತಾರೆ, ಇವತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತರು ಇಲ್ಲಿ ಬರೋರಿದ್ದಾರೆ. ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಈ ಕಡೆ ಬೆಳಗಾವಿ, ಚಿಕ್ಕೋಡಿಯಿಂದ ಹಿಡಿದು ನಮ್ಮ ಮಲೆನಾಡು ಪ್ರದೇಶ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರಿಂದ ಕೂಡ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಹ, ದಾವಣಗೆರೆ ಎಲ್ಲಾ ಜಿಲ್ಲೆಗಳಿಂದ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಏನಿವತ್ತು ಕೆಲವರು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ, ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಂತೇಳಿ. ರಾಜಕಾರಣ ಮಾಡತಕ್ಕಂಥ ದುಸ್ಥಿತಿಗೆ ನಾವು ಬಂದಿಲ್ಲ. ಆದ್ರೆ ಇವತ್ತು ಹಿಂದೂ ಸಮಾಜವನ್ನ ಹೊಡಿತಕ್ಕಂಥ ಷಡ್ಯಂತ್ರ ಇವತ್ತೇನು ನಡೀತಾ ಇದೆ, ಆ ಷಡ್ಯಂತ್ರವನ್ನ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ನಾವು ಮಂಜುನಾಥೇಶ್ವರ ಭಕ್ತರಾಗಿ ಇವತ್ತು ನಾವು ಮಾಡಲೇಬೇಕಾಗಿದೆ. ಹಾಗಾಗಿ ಇವತ್ತು ಧರ್ಮಸ್ಥಳ ಚಲೋ ಕರೆಯನ್ನು ನೀಡಿದೆ. ಸರ್, ಇದರ ನಡುವೆ ಸೌಜನ್ಯ ಹತ್ಯೆ ಆಗಿದ್ದನ್ನ ನಾನು ನೋಡಿದೆ ಅನ್ನುವಂಥ ವಿಚಾರವನ್ನ ಇವತ್ತು ಒಬ್ಬರು ಮಹಿಳೆ ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಸಂತೋಷ್ ರಾವ್ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದಷ್ಟು ಗುಮಾನಿ ಇದೆ. ಸೊ ಈ ರೀತಿಯಾದಂತಹ ವಿಚಾರಗಳು ಬಂದಂತ ಸಂದರ್ಭ ಯಾವ ರೀತಿ ನೋಡ್ತಿದ್ದಾರೆ? ಸೌಜನ್ಯ ಹತ್ಯೆ ಪ್ರಕರಣ ಬಹುಶಃ ಇವತ್ತಿಗೆ ಸುಮಾರು 12 ವರ್ಷಗಳು ಕಳೆದಿದೆ. ಈ ಕ್ಷೇತ್ರದ ಎಲ್ಲ, ವಿಶೇಷವಾಗಿ ಕರಾವಳಿ ಭಾಗದ ಎಲ್ಲರ ಒತ್ತಾಯ ಮತ್ತು ಆಗ್ರಹ, ಸೌಜನ್ಯಳ ಹತ್ಯೆ ಅದಕ್ಕೆ ನ್ಯಾಯ ಸಿಗಲೇಬೇಕು. ಎಲ್ಲರ ಅಭಿಪ್ರಾಯ ಮರು ತನಿಖೆ ಆದರೂ ಪರವಾಗಿಲ್ಲ, ಆ ಸಾವಿಗೆ ಇವತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಮರು ತನಿಖೆ ಆದರೂ ಪರವಾಗಿಲ್ಲ ಅನ್ನುವ ಒತ್ತಾಯವನ್ನು, ಆಗ್ರಹವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಭಾಗದ ಎಲ್ಲ ನಮ್ಮ ಜನಪ್ರತಿನಿಧಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೇವೆ. ಈ ವಿಚಾರದಲ್ಲಿ ಯಾರದೇ ಭಿನ್ನಾಭಿಪ್ರಾಯ ಇಲ್ಲ. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮರು ತನಿಖೆಗೆ ಆದೇಶ ಮಾಡಿದ್ರೂ ಪರವಾಗಿಲ್ಲ, ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಆಗ್ರಹ ನಮ್ದು ಕೂಡ ಇದೆ. ಪ್ರಶ್ನೆ, ಧರ್ಮಸ್ಥಳದ ವಿಚಾರವಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ. ಎನ್ಐಎ ತನಿಖೆ ಬೇಕು ಅನ್ನುವಂಥದ್ದು ಒಂದು ಕಡೆ ತಮ್ಮ ಆಗ್ರಹ. ಬೇಡ, ಕೊಡೋದಿಲ್ಲ, ಅವಶ್ಯಕತೆ ಇಲ್ಲ ಅಂತ ರಾಜ್ಯ ಸರ್ಕಾರ ಎಲ್ಲ ತನಿಖೆ ಅವಶ್ಯಕತೆ ಇಲ್ಲ. ಕಳೆದ ಕೆಲವು 2 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಆಗ್ತಾ ಇದೆ. ಜಾತಿ ಹೆಸರು ಹೇಳಿಕೊಂಡು ಇದು ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಕೂಡ ನಿರಂತರವಾಗಿ ನಡೀತಾ ಇದೆ. ಎಲ್ಲಿಗೆ ಬಂದು ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ,
ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆನೂ ಕೂಡ ಕಳೆದ 1 ತಿಂಗಳಿಂದ ನಿರಂತರವಾಗಿ ನಡೀತಾ ಇರತಕ್ಕಂಥ ಅಪಪ್ರಚಾರಕ್ಕೆ ಕಡಿವಾಣ ಹಾಕದೇ ಇರತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದ್ದಾವೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಧರ್ಮಸ್ಥಳ has been ಚಂದ್ರಶೇಖರ್ ರಿಪಬ್ಲಿಕ್